ನಮಸ್ಕಾರ. ಗೀತಾ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ರವೆ ತರಕಾರಿ ಹಾಕಿ ರೊಟ್ಟಿ ಮಾಡಿದ್ದೀನಿ. ತುಂಬ ಚೆನ್ನಾಗಿರ್ತೈತೆ. ಟಿಫಿನ್ಗಾಗಲಿ ಸ್ಕೂಲ್ಗಾಗಲಿ ಮತ್ತು ಎಲ್ಲದಕ್ಕೂ ನಾವು ಮನೆಗೆ ಬ್ರೇಕ್ಫಾಸ್ಟ್ಗೆ ಎಲ್ಲದಕ್ಕೂ ನಾವು ತಿನ್ಬೋದು. ಅಷ್ಟು ಟೇಸ್ಟಾಗಿರ್ತೈತೆ. ಇದು ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಪ್ಲೀಸ್ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡೋದನ್ನ ಮರಿಬೇಡಿ. ಬನ್ನಿ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ. ಬನ್ನಿ ರವೆ ರೊಟ್ಟಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಒಂದು ಬಟ್ಲು ನಾನು ರವೆ ತೊಗೊಂಡಿದ್ದೀನಿ, ಸಣ್ಣ ರವೆ. ಒಂದು ಬಟ್ಲು ನಾನು ಗಟ್ಟಿ ಮೊಸರು ತೊಗೊಂಡಿದ್ದೀನಿ. ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊತೀನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇಡೋಣ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದನ್ನು ರವೆ ಒಳಗೆ ನೆನಿಬೇಕು ಮೊಸರು, ಹಾಗಾಗಿ ನಾನು ಒಂದು 5 ನಿಮಿಷ ಇದನ್ನ ಹಾಗೆ ಮುಚ್ಚಿಡೋಣ. ಈಗ ಓಪನ್ ಮಾಡೋಣ. ಒಂದು 1/4 ಬಟ್ಲು ಸೌತೆಕಾಯಿ ಹಾಕ್ಕೊತೀನಿ. 1 ಬಟ್ಲಷ್ಟು ಕ್ಯಾಬೇಜ್ ಹಾಕ್ಕೊತೀನಿ, ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ಕೊತೀನಿ. ಒಂದೇ ಒಂದು ಹಸಿಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡಿ ಇಟ್ಟಿದ್ದೀನಿ, ಅದು ಹಾಕ್ಕೊತೀನಿ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊತೀನಿ. 1 ಸ್ಪೂನ್ ಜೀರಿಗೆ ಹಾಕ್ಕೊತೀನಿ. ಈಗ ಇದರೊಳಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಹೊಂದ್ಕೊಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಕಲಸಿದ್ನಿ. ಈಗ ಇಷ್ಟಿಷ್ಟು ಒಂದೊಂದು ಉಂಡೆ ಈ ಸೈಜ್ ಒಳಗೆ ಮಾಡಿ ಇಟ್ಕೊಳ್ಳೋಣ. ಒಂದು ಕವರ್ ಸೀಟ್ ಹಾಕ್ಕೊಂಡಿದ್ದೀನಿ, ಒಬ್ಬಟ್ಟು ಮಾಡೋ ಕವರ್ ಸೀಟು. ಅದಕ್ಕೆ ಒಂಚೂರು ಎಣ್ಣೆ ಸವರ್ಕೊಂಬಿಡೋಣ. ಸೀಟ್ ಮೇಲೆ ಹಾಕ್ಕೊಂಬಿಡೋಣ. ಸ್ವಲ್ಪ ಕೈಗೆ ನೀರು ಸವರಿಸ್ಕೊಂಡು ಹೀಗೆ ನೋಡಿ ಆಗಿದೆ. ತೀರ ಸಣ್ಣ ಬೇಡ, ಸ್ವಲ್ಪ ದಪ್ಪನೇ ಇರಲಿ. ರಾಗಿ ರೊಟ್ಟಿ ಇದು ರವೆ ರೊಟ್ಟಿ ಚೆನ್ನಾಗಿರ್ತೈತೆ. ಒಂಚೂರು ಎಣ್ಣೆ ಹಾಕ್ಕೊಂಬಿಡೋಣ ಕಾವೆಲಿಗೆ. ಇವಾಗ ಹಾಕ್ಕೊತೀನಿ. ಲೈಟಾಗಿ ಹಿಂಗೆ ಜಾಸ್ತಿ ಹೊತ್ತಬೇಡಿ, ಹೀಗೆ ಉಲ್ಟ ಹಾಕಿ ಸ್ವಲ್ಪ ಹೀಗೆ ಬೇಯಲಿಕ್ಕಿದೆ ಒಂದು 2 ನಿಮಿಷ. ಈಗ ಮೆತ್ತಿಗೆ ಹುಷಾರಾಗಿ ತೆಗೆಯೋಣ. ಮೇಲೆ 1 ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ಸೈಡ್ಗೆ ಒಂಚೂರು, ಜಾಸ್ತಿ ಎಣ್ಣೆ ಏನು ಬೇಕಾಗಿಲ್ಲ. ಈಗ ಉಲ್ಟ ಮಾಡಿ ಹಾಕೋಣ. ನೋಡಿ ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ. ಆದರೆ ಚಿಕ್ಕ ಉರಿಯೊಳಗೆ ಬೇಯಿಸೋಣ. ಅದೇ ಥರ ಇನ್ನೊಂದು ಮಾಡ್ಕೊಂಬಿಡೋಣ. ನೋಡಿ ಆಗಿದೆ. ಇದನ್ನು ಆಗಿದೆ, ತೆಕ್ಕೊಂಬಿಡೋಣ. ಇದು ಅಷ್ಟೇ ನೋಡಿ. ಇದಕ್ಕೂ 1 ಸ್ಪೂನು ಎಣ್ಣೆ ಹಾಕೋಣ. ಕೆಲವರು ಕ್ಯಾಬೇಜ್ ತಿನ್ನಲ್ಲ, ಕೆಲವರು ಸೌತೆಕಾಯಿ ತಿನ್ನಲ್ಲ. ಅಂಥವ್ರಿಗೆಲ್ಲ ಇಂಥ ರವೆ ಒಳಗೆ ಹಾಕ್ಬಿಟ್ಟು ಇಂಥ ರೊಟ್ಟಿ ತಟ್ಟಿ ಕೊಡಿ, ತುಂಬ ಚೆನ್ನಾಗಿರ್ತೈತೆ. ಹೆಲ್ತ್ಗೂ ಅಷ್ಟೇ ಚೆನ್ನಾಗಿರ್ತೈತೆ. ಆಫೀಸ್ಗೂ ಅಷ್ಟೇ, ಟಿಫಿನ್ ಬಾಕ್ಸ್ಗೂ ಅಷ್ಟೇ ಕಟ್ಟಿ ಕಳಿಸ್ಬೋದು, ಅಷ್ಟು ಚೆನ್ನಾಗಿರ್ತೈತೆ. ನೋಡಿದ್ರಲ್ಲ, ತರಕಾರಿ ಹಾಕಿ ರವೆ ಹಾಕಿ ಮಾಡಿರೋ ರೊಟ್ಟಿ ಎಷ್ಟು ಚೆನ್ನಾಗಿರ್ತೈತೆ. ಅಷ್ಟೇ ನಿಜವಾಗ್ಲೂ ಅಷ್ಟೇ ಸ್ಮೂತಾಗಿದೆ. ಇಲ್ಲಿ ನೋಡಿ, ತುಂಬ ಸ್ಮೂತಾಗಿದೆ. ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ. ನಾನು ಹೇಗೆ ಅಡುಗೆ ಮಾಡ್ತೀನಿ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ಥ್ಯಾಂಕ್ ಯು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ. ಬಾಯ್.